ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದಲ್ಲಿದ್ದಾರೆ, ಎಐಸಿಸಿಯ ಸಾರಥಿ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ಹೈಕಮಾಂಡ್ ಯಾವ ಲೆಕ್ಕಾಚಾರ ಹಾಕೊಂಡಿದೆ? ಖರ್ಗೆ ಅವರು ಯಾಕಿಲ್ಲಿದ್ದಾರೆ? ಮುಖ್ಯಮಂತ್ರಿ ಬದಲಾಗ್ತಾರೆ ಎನ್ನುವಂತಹ ಮಾಧ್ಯಮಗಳ ಲೆಕ್ಕ, ಡಿ ಕೆ ಶಿವಕುಮಾರ್ ಬಣದ ಲೆಕ್ಕ ಎಲ್ಲವೂ ಕೂಡ ಬೇರೆ ಸಂದೇಶ ನೀಡ್ತಾ ಇದೆ. ಇದ್ರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಫೋಟೋ ಹಾಕೊಂಡಿದ್ದಾರೆ. ಒಂದಷ್ಟು ಜನರ ಜೊತೆಯಲ್ಲಿ ಕೂತ್ಕೊಂಡು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಮಾತಾಡ್ತಿದ್ದಾರೆ. ವಿಶೇಷ ಅಂದ್ರೆ ಆ ಫೋಟೋದಲ್ಲಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು ಇಬ್ರು ಕಾಣಿಸ್ತಾರೆ. ಒಬ್ರು ರಾಘವೇಂದ್ರ ಹಿಟ್ನಾಳ್ ಅವರು, ಮತ್ತೊಬ್ರು ಅಶೋಕ್ ಪಟ್ಟಣ್ ಅವರು. ಸದಾ ಸಿದ್ದರಾಮಯ್ಯ ಅವ್ರ ಜೊತೆಲಿರುವಂತವ್ರು ಯಾಕೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಲಿದ್ದಾರೆ? ಸಿಎಂ ಬದಲಾಗ್ತಾರೆ ಎನ್ನುವಂಥದ್ದು ಕೇವಲ ಊಹಾಪೋಹಾನ, ಅಥವಾ ಇಂಥದ್ದೊಂದು ಚರ್ಚೆಯನ್ನು ಜೀವಂತವಾಗಿ ಇಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಬಣ ಶ್ರಮಿಸ್ತಾ ಇರಬಹುದಾ? ಕಾರಣ ಇಷ್ಟೇ, ಖುದ್ದು ಸಿದ್ದರಾಮಯ್ಯ ಅವರು ಇಂಡಿಯಾ ಟುಡೆಗೆ ಕೊಟ್ಟಿರುವಂತಹ ಒಂದು ಸಂದರ್ಶನದಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ, ಬಹುದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿಎಂ ಪೋಸ್ಟ್ ವಿಚಾರವಾಗಿ. ನೋಡಿ, 1 ನಿಮಿಷ 28 ಸೆಕೆಂಡ್ಗಳ ವಿಡಿಯೋ. ಸೀನಿಯರ್ ಜರ್ನಲಿಸ್ಟ್ ರಾಜ್ದೀಪ್ ಸರ್ದೇಸಾಯಿ ಅವರು ಮಾತಾಡಿಸ್ತಾರೆ. ಒಂದು ಪ್ರಶ್ನೆ ಕೇಳ್ತಾರೆ. ಮೊದಲಿಗೆ, ಸಿಎಂ ಸಿದ್ದರಾಮಯ್ಯ ಅವರೇ, ನಾನು ನಿಮ್ಮನ್ನ ಇದೇ ಕುರ್ಚಿಯಲ್ಲಿ ನೋಡ್ತೀನಾ, ಅಂದ್ರೆ ಸಿಎಂ ಪೋಸ್ಟ್ ಅಲ್ಲೇ ನೋಡ್ತೀನಾ, ಅಥವಾ ದೆಹಲಿಗೆ ಏನಾದ್ರೂ ಒಬಿಸಿ ಟೀಮ್ ನ ಹೆಡ್ ಆಗಿ ಬರ್ತೀರಾ ಅನ್ನೋ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಖುದ್ದು ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಇಲ್ಲ, ಒಬಿಸಿ ರಾಷ್ಟ್ರೀಯ ಘಟಕದ ಸದಸ್ಯ ನಾನಿದ್ದೀನಿ, ಆದ್ರೆ ಮುಖ್ಯಮಂತ್ರಿಯಾಗಿಯೇ ಇರ್ತೀನಿ ಅನ್ನುವ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾರೆ. ನೋಡಿ, ಇದು ಕ್ಯಾಮ್ರಾ, ಈ ಕ್ಯಾಮ್ರಾ ನೋಡ್ಕೊಂಡು ನೀವು ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಏನ್ ಹೇಳ್ತೀರಾ? ರಾಜ್ದೀಪ್ ಸರ್ದೇಸಾಯಿ ಅವರು ಕೇಳುವಂತಹ ಪ್ರಶ್ನೆಗೆ ಮತ್ತೆ ಸಿದ್ದರಾಮಯ್ಯ ಅವರು ಉತ್ತರಿಸ್ತಾರೆ, ಡಿ ಕೆ ಶಿವಕುಮಾರ್ ಅವರು ದುಡ್ದಿದ್ದಾರೆ ನಿಜ, ಅವರು ಆಕಾಂಕ್ಷಿ ಕೂಡ ಇರಬಹುದು, ಆದ್ರೆ ನಾನೇ ಮುಖ್ಯಮಂತ್ರಿ ಇರ್ತೀನಿ ಅನ್ನೋ ಮತ್ತನ್ನ ಹೇಳ್ತಾರೆ. ಮತ್ತೆ ರಾಜ್ದೀಪ್ ಸರ್ದೇಸಾಯಿ ಅವರು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಸಾಕಷ್ಟು ಶ್ರಮಿಸಿದ್ದಾರೆ ಅನ್ನೋ ಮಾತನ್ನ ಹೇಳಿದಾಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಹೌದು, ಕಷ್ಟ ಬಿದ್ದಿದ್ದಾರೆ, ಆ ಜಾಗದಲ್ಲಿ ಯಾರೇ ಇದ್ರೂ ಕೂಡ ಅದೇ ಕೆಲಸ ಮಾಡಬೇಕಿತ್ತು ಅನ್ನೋ ಮಾತನ್ನ ಹೇಳ್ತಾರೆ. ಹಾಗಿದ್ರೆ ಕುರ್ಚಿ ಅಭಿ ಖಾಲಿ ನಹಿ ಅನ್ನೋ ಮಾತನ್ನ ಏನಾದ್ರೂ ನೀವು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದಾಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಾನಲ್ಲ, ಅವರೇ ಹೇಳ್ತಿದ್ದಾರೆ ಕುರ್ಚಿ ಖಾಲಿ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಇದು ಸಣ್ಣದೊಂದು ಝಲಕ್ ಅಷ್ಟೇ. ಆದ್ರೆ ಹೈಕಮಾಂಡ್ ಮುಂದೆ ಹೋಗಿ ಏನ್ ಸಿಎಂ ಮುಂದುವರಿತೀನಿ ಸಿಎಂ ಆಗಿ ಅಂತ ಹೇಳುವಂತಹ ಚರ್ಚೆಗೂ ಮುನ್ನ ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಖುದ್ದು ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸಂದೇಶ ಇದೆಯಲ್ಲ, ಅದು ಪಕ್ಕಾ ಇದೆ, ಕ್ಲಿಯರ್ ಇದೆ. ಸಿಎಂ ಆಗಿ ನಾನೇ ಮುಂದುವರಿತೀನಿ ಅನ್ನುವಂಥದ್ದು ನೇರ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸಂದೇಶ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇದೇ ಸಿದ್ದರಾಮಯ್ಯ ಅವರ ಸಂದರ್ಶನದ ವಿಚಾರವನ್ನು ಕೂಡ ಹೈಕಮಾಂಡ್ ಮುಂದೆ ಚರ್ಚಿಸಬಹುದು. ಆದ್ರೆ ಒಂದು ರಾಜ್ಯದ ಮಾಸ್ ಲೀಡರ್ ಇಂಥದ್ದೊಂದು ಹೇಳಿಕೆ ಕೊಟ್ಟ ಮೇಲೆ ಹೈಕಮಾಂಡ್ ಯಾವ ರೀತಿ ಜಾಣ್ಮೆಯನ್ನು ಪ್ರದರ್ಶಿಸುತ್ತೆ, ಸಿದ್ದರಾಮಯ್ಯ ಅವರ ಮನವೊಲಿಸುತ್ತಾ, ಅಥವಾ ಸಂಧಾನ ಸೂತ್ರದ ಚರ್ಚೆ ಏನ್ ನಡೀತಿದೆ ಅದೇ ಮುಂದುವರಿಯುತ್ತಾ, ಎಲ್ಲವೂ ಕೂಡ ಬಹುಮುಖ್ಯ ಸಂಗತಿಯಾಗಿದೆ. ಗುರುವಾರ, ಶುಕ್ರವಾರ, ಶನಿವಾರ ಮುಖ್ಯಮಂತ್ರಿ ಬದಲಾವಣೆ ಇದೆ ಅಥವಾ ಇಲ್ಲ ಅನ್ನುವಂತಹ ಎಲ್ಲ ಪ್ರಶ್ನೆ ಅನುಮಾನಗಳಿಗೆ ಸ್ಪಷ್ಟ ಉತ್ತರ ಸಿಗೋದಂತೂ ಖಚಿತ. ಅದಕ್ಕೆ ಪೂರಕವಾಗಿಯೇ ಸಿದ್ದರಾಮಯ್ಯ ಅವರು ಬಹುದೊಡ್ಡ ಸಂದೇಶವನ್ನ, ಬಿಗ್ ಸ್ಟೇಟ್ಮೆಂಟ್ ಅನ್ನ ಕೊಡೋ ಮೂಲಕ ನಾನೇ ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿರೋದು ಕೆಲವು ಶಾಸಕರು, ನನ್ನ ಜೊತೆಲಿ ಹೆಚ್ಚು ಶಾಸಕರಿದ್ದಾರೆ ಅನ್ನೋ ಮೂಲಕ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಬಣ ಇದನ್ನು ಒಪ್ಪುತ್ತಾ? ಕಮೆಂಟ್ ಮಾಡಿ.